ನಮಸ್ಕಾರ ಸ್ನೇಹಿತರೆ. ನಾವೀಗ ಆರೋಗ್ಯದ ಕಣಜ ರಾಗಿಯ ಬಗ್ಗೆ ತಿಳಿದುಕೊಳ್ಳುವ. ಇದರ ವೈಜ್ಞಾನಿಕ ಹೆಸರು ಎಲುಸಿನ್ ಕೊರಾಕಾನಾ. ಭಾರತದಲ್ಲಿ ಗೋಧಿ, ಅಕ್ಕಿ, ಜೋಳ, ಬೇಳೆ ಮತ್ತು ಬಾಜ್ರಾ ನಂತರ ಇದು ಉತ್ಪಾದನೆಯಲ್ಲಿ 6ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ರಾಗಿಯನ್ನು ಹೆಚ್ಚಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ ಮತ್ತು ಆಂಧ್ರಪ್ರದೇಶ, ತಮಿಳುನಾಡು, ಒಡಿಶಾ, ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಗೋವಾದಲ್ಲಿ ಸೀಮಿತ ಪ್ರಮಾಣದಲ್ಲಿ. ಇದು ಸ್ಥಳೀಯ ಭಾಷೆಗಳಲ್ಲಿ ವಿಭಿನ್ನ ಹೆಸರುಗಳನ್ನು ಹೊಂದಿದೆ. ಭಾರತದಲ್ಲಿ ಫಿಂಗರ್ ರಾಗಿಯನ್ನು ಸಾಮಾನ್ಯವಾಗಿ ರಾಗಿ, ಕನ್ನಡ, ತೆಲುಗು ಮತ್ತು ಹಿಂದಿಯಲ್ಲಿ ಮಾಂಡುವಾ, ಮಂಗಲ್, ಕೋದ್ರಾ, ಹಿಮಾಚಲ ಪ್ರದೇಶ, ಮಂಡಿಯಾ, ಒರಿಯಾ, ತೈದಾಲು, ತೆಲಂಗಾಣ ಪ್ರದೇಶದಲ್ಲಿ, ತಮಿಳಿನಲ್ಲಿ ಕೇಜ್ವರಗು ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ರಾಗಿಯ ಪೌಷ್ಟಿಕಾಂಶದ ಮೌಲ್ಯ. ಫಿಂಗರ್ ರಾಗಿ ಅತ್ಯಂತ ಪೌಷ್ಟಿಕ ಧಾನ್ಯಗಳಲ್ಲಿ ಒಂದಾಗಿದೆ. ಫಿಂಗರ್ ರಾಗಿ ಸುಮಾರು 5-8% ಪ್ರೋಟೀನ್, 1-2% ಈಥರ್ ಎಕ್ಸ್ಟ್ರಾಕ್ಟಿವ್ಗಳು, 65-75% ಕಾರ್ಬೋಹೈಡ್ರೇಟ್ಗಳು, 15-20% ಆಹಾರದ ಫೈಬರ್ ಮತ್ತು 2.5-3.5% ಖನಿಜಗಳನ್ನು ಹೊಂದಿರುತ್ತದೆ. ಎಲ್ಲಾ ಧಾನ್ಯಗಳು ಮತ್ತು ರಾಗಿಗಳಲ್ಲಿ, ಫಿಂಗರ್ ರಾಗಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ 344 mg% ಮತ್ತು ಪೊಟ್ಯಾಸಿಯಂ 408 mg% ಅನ್ನು ಹೊಂದಿರುತ್ತದೆ. ಏಕದಳವು ಕಡಿಮೆ ಕೊಬ್ಬಿನಂಶವನ್ನು ಹೊಂದಿದೆ, 1.3% ಮತ್ತು ಮುಖ್ಯವಾಗಿ ಅಪರ್ಯಾಪ್ತ ಕೊಬ್ಬನ್ನು ಹೊಂದಿರುತ್ತದೆ. 100 ಗ್ರಾಂ ಫಿಂಗರ್ ರಾಗಿ ಸರಾಸರಿ 336 kcal ಶಕ್ತಿಯನ್ನು ಹೊಂದಿರುತ್ತದೆ.